ಏನು ನಿರೀಕ್ಷೆ ಮಾಡ್ತೀರಿ ಅಂದೆ ಬಜೆಟಿನ ಮೇಲೆ? ಕಳೆದ 2 ವರ್ಷದಿಂದ ಏನು ಮಾಡಿದ್ದಾರೆ? ಏನು ಸಾಕ್ಷಿಗುಡ್ಡಗಳು ನಿಲ್ತಾವೆ ಅಲ್ವ ಚನ್ನಪಟ್ಟಣದಲ್ಲಿ? ಏನು ಕಳೆದ 4 ತಿಂಗಳಿಂದ ಏನು ಎಲ್ಲೆಲ್ಲಿ ನೋಡಿದ್ರು ಬರೀ ಸಾಕ್ಷಿಗುಡ್ಡನೇ ಕಾಣ್ತಾವೆ. ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದೇ ಕೆಸರ ಮೇಲೆ ಕಲ್ಲಾಗ್ದಂಗೆ. ಜನ ಏನು ತಲೆ ಕೆಡಿಸ್ಕೊತಾ ಇದ್ದಾರೆ? 2,000 ದೊಡ್ಡದು. ಜನ ಸಂಪೂರ್ಣವಾಗಿ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ಈ ಸರ್ಕಾರದಲ್ಲಿ ಕಳೆದ 2 ವರ್ಷದ ಅವರ ಗ್ಯಾರಂಟಿ ಕಾರ್ಯಕ್ರಮದಿಂದ ಸಂತೃಪ್ತಿಯಿಂದ ಇರಬೇಕಲ್ವೇ? ಏನು ನಿರೀಕ್ಷೆ ಮಾಡ್ತೀರಿ? ಏನು ನಿರೀಕ್ಷೆ ಮಾಡ್ತೀರಿ ಅಂದೆ ಬಜೆಟಿನ ಮೇಲೆ? ಕಳೆದ 2 ವರ್ಷದಿಂದ ಏನು ಮಾಡಿದ್ದಾರೆ? ಏನು ಸಾಕ್ಷಿಗುಡ್ಡಗಳು ನಿಲ್ತಾವೆ ಅಲ್ವ ಚನ್ನಪಟ್ಟಣದಲ್ಲಿ? ಏನು ಕಳೆದ 4 ತಿಂಗಳಿಂದ ಏನು ಎಲ್ಲೆಲ್ಲಿ ನೋಡಿದ್ರು ಬರೀ ಸಾಕ್ಷಿಗುಡ್ಡನೇ ಕಾಣ್ತಾವೆ. ಅಕ್ಕೂರಿಗೆ ನೀರು ತುಂಬ್ತಾರ? ಅಕ್ಕೂರ ಕೆರೆಗೆ ಬಂತ ನೀರು? ಏನು ಸಾಕ್ಷಿಗುಡ್ಡ ನೋಡ್ತಾ ಇಲ್ವಾ? ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಈ ಸರ್ಕಾರದಿಂದ ನೀವೇನೂ ನಿರೀಕ್ಷೆ ಮಾಡೋಕ್ಕೂ ಇಲ್ಲ. ಇವತ್ತು SC ST ಸಮಾಜಗಳ ಪರಿಸ್ಥಿತಿ ಏನಾಗಿದೆ, ಇವತ್ತು ಜನರಲ್ ಕೆಲಸಗಳೇನಾಗಿದೆ, ಯಾವ ಪರಿಸ್ಥಿತಿಲಿದ್ದೇವೆ, ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದೇ ಕೆಸರ ಮೇಲೆ ಕಲ್ಲಾಗ್ದಂಗೆ. ಚನ್ನಪಟ್ಟಣಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋದನ್ನ ಇಲ್ಲಪ್ಪ, ನಾನು ಪ್ರಶ್ನೆ ಬೇಡ ಬಿಡಿ. ನಾನು ಏನು ಕೆಲಸ ಮಾಡಬೇಕು ನಾನು ಆತ್ಮಸಾಕ್ಷಿಗೆ ಮಾಡಿದ್ದೀನಿ, ಅವ್ರನ್ನ ತೃಪ್ತಿಪಡ್ಸೋಕೆ ಮಾಡಿದ್ದೀನ? ನನ್ನ ಆತ್ಮಸಾಕ್ಷಿ ಕೆಲಸ ಮಾಡಿದ್ದೀನಿ. ಏನು ಕೆಲಸ ಮಾಡಿದ್ದೀನಿ ಅನ್ನೋದು ಜನ ತೀರ್ಮಾನ ಮಾಡ್ಕೊಳ್ಳಿ. ಅದರಿಂದ ನಾನು ಅವ್ರು ಯಾರ ಕೇಳ್ತಾರೆ ಅಂತ ಅದಕ್ಕೆಲ್ಲ ಉತ್ತರ ಕೊಡಲ್ಲ ಸರ್. ಇಷ್ಟೊಂದು ಲೂಪರ್ಸ್ಗಳಿದ್ರು ಸರ್, ವಿಪಕ್ಷಗಳನ್ನ ಎದುರಿಸಲಿಕ್ಕೆ ಸರಿಯಾಗಿ ಹೋರಾಟ ಮಾಡ್ತಾ ಸರ್ಕಾರದ ಯಾವ ವಿಷಯ ವೈಫಲ್ಯಗಳ ಬಗ್ಗೆ ಏನು ವೈಫಲ್ಯಗಳು ಏನು ಮಾಡ್ತೀರಿ? ಜನಕ್ಕೂ ಬೇಕಿಲ್ಲ, ಅದು ಜನಕ್ಕೆ ಬೇಕಿದೆಯಾ? ಇವತ್ತು ಬಸ್ ದರ ಏರಿಕೆ ಆಯಿತು, ಏನೋ ಜನ ತಲೆ ಕೆಡಿಸ್ಕೊಂಡ್ರ? ಈಗ ಅದು ಯಾವುದೋ ನಿಮ್ಮ ಮೆಟ್ರೋ ದರ ಜಾಸ್ತಿ ಆಯಿತು, ತಲೆ ಕೆಡಿಸ್ಕೊಂಡ್ರ? ಈ ಕರೆಂಟಿಂದು ಅದಂತೂ 400% 800% ಏರಿಕೆ ಮಾಡ್ತೀವಿ ಅಂಥೇಳಿ ನಮ್ಮ ಮೀಟ್ರು ಅದೆಂಥ ಮೀಟ್ರು ಇದೇನೋ ನಡೀತಾ ಇದೆಯಲ್ಲ. ಜನ ಏನು ತಲೆ ಕೆಡಿಸ್ಕೊತಾ ಇದ್ದಾರೆ? 2,000 ದೊಡ್ಡದು ಜನಕ್ಕೆ. ಅದರಿಂದ ವಿರೋಧ ಪಕ್ಷಗಳಿಗೆ ಮಾತನಾಡ್ತಕ್ಕಂಥದ್ದಕ್ಕೆ ಜನರಲ್ಲೇ ಈ ಸರ್ಕಾರದ ಈ ಒಂದು ಅಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಜನಕ್ಕೆ ಬೇಕಿಲ್ಲದೆ ಇದ್ದಾಗ ಏನು ಚರ್ಚೆ ಮಾಡ್ತೀರಿ? ಜನಗಳಿಗೆ ಅರ್ಥ ಆಗ್ತಿಲ್ವಾ ಸರ್? ಈ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಜನ ಎಲ್ಲ ನೆಮ್ಮದಿಯಿಂದ ಇರಬೇಕಲ್ಲ. ಎಲ್ಲ ಜನ ಸಂಪೂರ್ಣವಾಗಿ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ಈ ಸರ್ಕಾರದಲ್ಲಿ ಕಳೆದ 2 ವರ್ಷದ ಅವರ ಗ್ಯಾರಂಟಿ ಕಾರ್ಯಕ್ರಮದಿಂದ ಸಂತೃಪ್ತಿಯಿಂದ ಇರಬೇಕಲ್ವೇ? ಸರ್, ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದು ನೋಡಿ, ಗುತ್ತಿಗೆ ಮೀಸಲಾತಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಮೀಸಲಾತಿ ಇದ್ರ ಮುಖಾಂತರ ಬರೀ ಓಟ್ಗೋಸ್ಕರವಾಗಿ ಚರ್ಚೆಗಳು ನಡೆಸಲು ಅರ್ಥ ಏನಿದೆ? ಜನಕ್ಕೆ ಬೇಕಾಗಿರೋದು ಅಭಿವೃದ್ಧಿ ಬೇಕು, ರಾಜ್ಯದ ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಏನಾಗಿದೆ ಅನ್ನೋದು ನೋಡಬೇಕಷ್ಟೇ. ನೀವು ಯಾವ ಗುತ್ತಿಗೆ ಕೊಟ್ಟರೆ ಏನು ಉಪಯೋಗ? ಪರ್ಸೆಂಟೇಜ್ ಕೊಟ್ಟರೆ ಅಲ್ಲೂ ಪರ್ಸೆಂಟೇಜಾ? ನಾನು ಆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಯಾರು ಮಂಜುನಾಥ್ ಮೊನ್ನೆ ಮಾತಾಡ್ತಿದ್ದಾರಲ್ಲ, ಒಂದು ಕೇಳಲಿಕ್ಕೆ ಬಯಸ್ತೀನಿ. ನಾನು 2006, 2007, 2018 ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಗುತ್ತಿಗೆದಾರರಿಗೆ ಪ್ರತಿ ತಿಂಗಳು ದುಡ್ಡನ್ನು ಬಿಡುಗಡೆ ಮಾಡ್ತಾಯಿದ್ದು. ಯಾವ ಗುತ್ತಿಗೆದಾರರು ಕಮಿಷನ್ ಕೊಟ್ಟರು? ಇದೇನು ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ನಡೀತಾ ಇದೆಯಲ್ಲ ಈಗ ಕಮಿಷನ್ ಬಗ್ಗೆ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಗುತ್ತಿಗೆದಾರ ಬಂದು ನಮಗೆ ಪರ್ಸೆಂಟೇಜ್ ಕೊಟ್ಟಿದ್ದ? ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಯಾವ ಇಲಾಖೆಯಲ್ಲಿ ಬಂದು ಕೊಟ್ಟಿದ್ದರು? ನನ್ನ ಗಮನಕ್ಕಂತೂ ಆ ಸಂದರ್ಭದಲ್ಲಿ ಯಾರೋ ಪರ್ಸೆಂಟೇಜ್ ಬಗ್ಗೆ ಯಾರು ಚರ್ಚೆ ಮಾಡಿದ್ದೇ ನೋಡಲಿಲ್ಲ. ಈಗ ಇವೆಲ್ಲ ಚರ್ಚೆಗಳು ಮಾಡ್ತಿರಲ್ಲ. ಅದರಿಂದ ಜನಕ್ಕೆ ನಾನು ಹೇಳ್ತಕ್ಕಂಥದ್ದು, ಈ ರಾಜ್ಯ ಉಳಿಸೋರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ತೀರ್ಮಾನ ತಗೊಳ್ಳಿ. ಇಲ್ಲೇ ಇದ್ದರೆ ಸಂಪದ್ಭರಿತವಾದಂಥ ರಾಜ್ಯ ಇದು. ಈ ರಾಜ್ಯ ಮುಂದಿನ ದಿನದಲ್ಲಿ ಕೊನೆಗೆ ಬಿಹಾರನ ಹಿಂದಾಕಿ ಒಂದು ಕೆಟ್ಟ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಒಂದು ವಾತಾವರಣಕ್ಕೆ ಇವತ್ತೇನು ಹೋಗ್ತಾ ಇದ್ದೀವಿ. ಅದಾಗಬೇಕು ಅನ್ನೋದ್ರೆ ಜನಕ್ಕೆ ನಾವೇನು ಮಾಡೋಕ್ಕಾಗಲ್ಲ.
ಜನ ಬುದ್ಧಿವಂತರಾಗದಿದ್ರೆ ಏನು ಮಾಡೋಕ್ಕಾಗಲ್ಲ. ಸರ್ ಕೊನೆಯದಾಗಿ ಸರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಲಿಕ್ಕೆ ನೀವು ಅಡ್ಡಗಾಲ ಆಗ್ತಾ ಇದ್ದೀರಿ ಅಂತ ಹೇಳಿ ಸರ್. ಯಾವ ಜಿಲ್ಲೆನಾದರೂ ಮಾಡ್ಕೊಳ್ಳಪ್ಪ, ಹಿಡ್ಕೊಂಡಿದ್ದಾರೆ ಯಾರು. ದಕ್ಷಿಣ ಜಿಲ್ಲೆ ಮಾಡಿದ ತಕ್ಷಣ ಏನಾಗ್ತದೆ, ಏನು ತಗೊಂಬರ್ತಾರೆ? ದಕ್ಷಿಣ ಜಿಲ್ಲೆ ಮಾಡಿ ಏನು ಮಾಡ್ತಾರೆ? ಮೊದಲು ಇರೋದನ್ನ ನೆಟ್ಟಿಗೆ ಕೆಲಸ ಮಾಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಏನು ಬರೀ ಹೆಸರು ಚೇಂಜ್ ಮಾಡ್ಕೊಂಡು ಏನು ಮಾಡ್ತಾರೆ? ನೀವು ಅಡ್ಡಗಾಲ ಆಗ್ತಾ ಇದ್ದೀರಿ ಅಂತ ಹೇಳಿ ಸರ್. ನಾನು ಯಾಕಪ್ಪ ಅಡ್ಗಾಲ ಹಾಕ್ಲಿ? ಲೆಟರ್ ಕೊಟ್ಟಿದ್ದಾರೆ ಅಂತ. ಯಾರಿಗೆ ಲೆಟರ್ ಕೊಟ್ಟಿದ್ದೀನಿ? ಸೆಂಟ್ರಲ್ ಅಲ್ಲಿ ಅಲ್ಲಪ್ಪ, ದಕ್ಷಿಣ ಜಿಲ್ಲೆ ಮಾಡೋದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ಗೆ ಲೆಟರ್ ಕೊಡೋಕ್ಕೂ ಸಂಬಂಧ ಏನು? ದಕ್ಷಿಣ ಜಿಲ್ಲೆ ಮಾಡ್ಕೊಳ್ಳೋದು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ಕೋಬೇಕು. ಕೇಂದ್ರ ಸರ್ಕಾರ ಮಾಡುತ್ತಾ ಜಿಲ್ಲೆನ? ಜಿಲ್ಲೆ ಮಾಡೋದು ರಾಜ್ಯ ಸರ್ಕಾರ. ಈ ರೀತಿಯ ಅವಿವೇಕಿಗಳ ಮಾತುಗಳಿಗೆ ಉತ್ತರ ನಾನು ಕೇಳ್ತಿರಲ್ಲ, ಅರ್ಥ ಇದೆ.